ತಾತ ನಾವೀಗ ಅಲ್ಲಿಗೆ ಹೋದ್ರೆ ಅವ್ರ ಕೈಯಲ್ಲಿ ಸಿಗಾಕೊಳ್ಳೋದಂತೂ ಪಕ್ಕ. ಅಯ್ಯೋ, ಈ ತಾತನ ಕೈಲಿ ಸಿಕ್ಕಾಕೊಂಡ್ರೆ ಬರೀ ಮಾತಲ್ಲೇ ನಮ್ಮನ್ನು ವಾಪಸ್ ಓಡಿಸ್ಬಿಡ್ತಾರೆ. ಅದಂತೂ ನಿಜ. ಆದರೂ ತಾತ ಸೂಪರ್ ಕಣೋ. ಈ ವಯಸ್ಸಲ್ಲೂ ಏನು ಸ್ಪಿರಿಟ್ ನೋಡ್ರೆ. ಸ್ಪಿರಿಟ್ ಅಂತೆ ನೇಗದ ಬಿತ್ತು. ಆದ್ರೂ ಬ್ರೋ, ನಿನ್ನ ನೋಡಿದ್ರೆ ಸಖತ್ ಸೀರಿಯಸ್ ಅನ್ನಿಸ್ತೀಯ. ಇಂಥದ್ರಲ್ಲೆಲ್ಲ ಇನ್ವಾಲ್ವೇ ಆಗಲ್ಲ ಅನ್ನಿಸ್ತೀಯ. ಆದರೆ ತಾತನ ಮನೆ ಅಂದ ತಕ್ಷಣ ಬಂದ್ಬಿಡ್ತೀಯ ಅಲ್ವಾ? ಅಯ್ಯೋ, ನಂದು ಈ ತಾತಂದು ದೊಡ್ಡ ಕಥೆನೇ ಇದೆ, ನಿನಗೆ ಗೊತ್ತಿಲ್ಲ. ಸೀರಿಯಸ್ಲಿ ಏನು ಬ್ರೋ? ಫ್ರಿಡ್ಜಲ್ಲಿ ಉಪ್ಪಿನಕಾಯಿ ಇಟ್ಟಿರ್ತಾಳೆ, ತಗೊಂಡ್ ಬಾ. ಮೈ ಗಾಡ್, ಇಷ್ಟೆಲ್ಲ ಆಗಿತ್ತಾ? ಈ ತಾತ ಸಾಮಾನ್ಯದವರಲ್ಲ. ನನ್ನ ಕೈಯಲ್ಲೇ ಕ್ರಿಕೆಟ್ ಆಡ್ಸಿದ್ರು. ನಾನು ಮಿಸ್ ಮಾಡ್ಕೊಂಡೆ. ಸಾಲದಕ್ಕೆ ದತ್ತನ ಮನೆ ತೋರ್ಸ್ತೀನಿ ಅಂತ ಕರ್ಕೊಂಡು ಹೋದ್ರು. ಇವರೇ ದತ್ತ ಅಂತ ಹೇಳೇ ಇಲ್ಲ. ಚೆನ್ನಾಗಿ ಸಿಕ್ಕಾಕೊಂಡಿದ್ದೆ ಬಿಡು. ಅಷ್ಟಕ್ಕೆ ಮುಗಿಯಿಲ್ಲ ಈ ತಾತನ ಕತೆ. ಇವ್ರ ಮನೆಗೆ ಕರ್ಕೊಬಂದು ನನ್ನ ಕೈಯಲ್ಲೇ ಊಟ ಬಡಿಸ್ಕೊಂಡ್ರು. ವಾಟ್? ಅದು ಸರಿ, ನೀನು ಯಾಕೆ ಅವ್ರ ಮನೆಗೆ ಹೋಗಿದ್ದೆ? ಅದು ಯಾವುದೋ ವಿಷಯಕ್ಕೂ. ಈಗ ಆ ವಿಷಯ ಬೇಡ ಬಿಡು. ಈಗ ನಮ್ಮ ಫೋಕಸ್ ಏನಿದ್ರು ಸೌದೆನೆ. ಬ್ರೋ, ತಾತಂಗೆ ಡೌಟ್ ಬಂದಿರಬೇಕು. ಕಾವಲು ಕೂತಿದ್ದಾರೆ. ಅವ್ರು ಕಣ್ಣು ತಪ್ಪಿಸೋದು ಕಷ್ಟನೇ. ಸುಮ್ಮನಿರೋ ಬ್ರೋ. ಇವತ್ತು ಈ ತಾತಂಗೆ ಯಾಮಾರಿಸಿ ಸೌದೆ ಕದಿಲೇಬೇಕು. ಬ್ರೋ, ನಿನಗಿದೆಲ್ಲ ಅಭ್ಯಾಸ ಇಲ್ಲ ಅನ್ಸುತ್ತೆ. ಹುಷಾರು. ನಿನ್ಗೇನು ಮಹಾನ್ ಅಭ್ಯಾಸ ಇದೆಯಾ? ನಾನಾದರೂ ಸ್ವಲ್ಪ ತರಲೆ ಮಾಡಿದ್ದೀನಿ ಬ್ರೋ. ಆದರೆ ನೀನು ನನ್ನ ಜೊತೆಗೆ ಇಲ್ಲಿವರೆಗೂ ಬರಕ್ಕೆ ಒಪ್ಕೊಂಡಿದ್ದೇ ದೊಡ್ಡದು. ಏನು ಮಾಡೋದು? ನನ್ನ ತಮ್ಮ ಏನೇ ಕೇಳಿದ್ರು ಇಲ್ಲ ಅನ್ನೋದಕ್ಕೆ ನಂಗೆ ಮನ್ಸೊಪ್ಪಲ್ಲ. ಸೋ ಸ್ವೀಟ್ ಆಫ್ ಯು ಬ್ರೋ. ಸೊ ರೆಡಿನಾ? ಎಸ್. ಬರಲಿ ಅದು ಯಾರು ಕಳ್ತನ ಮಾಡೋಕೆ ಬರ್ತಾರೋ ಬರಲಿ. ಈ ಕೋಲಲ್ಲೇ 4 ಕೊಟ್ಟು ಕಳಿಸ್ತೀನಿ ಅವ್ರಿಗೆ. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಬ್ರೋ? ಎದುರುಗಡೆ 70 ಯುವಕ ಕೂತಿಲ್ವಾ? ಅವ್ರ ಮುಂದೆ ಹೋಗಕ್ಕಾಗತ್ತಾ? ಇಲ್ಲಿಂದ ಡೈರೆಕ್ಟಾಗಿ ಟೆರೆಸ್ಗೆ ಹೋಗ್ಬೋದು. ಅಲ್ಲಿ ರಾಶಿ ಸೌದೆ ಇದೆ. ಪರವಾಗಿಲ್ವೇ? ಸೌದೆ ಇಲ್ಲೇ ಇದೆ ಅಂತ ನಿನಗೆ ಗೊತ್ತು? ಅವತ್ತು ಎಣ್ಣೆ ಹಚ್ಕೊಂಡು ಮೇಲೆ ನಿಂತಿದ್ವಲ್ಲ, ಆಗ ನೋಡಿದೆ. ಓಕೆ, 4 ಸೌದೆ ಸಿಕ್ಕಿದ್ರು ಸಾಕು. ಒಟ್ಟಿನಲ್ಲಿ ಇವತ್ತು ಸೌದೆ ಕದಿಲೇಬೇಕು. ಎಸ್, ರೆಡಿ. ಅಭಿ, ಹತ್ತದೇನೋ ಹತ್ಬಿಟ್ವಿ. ಈ ಕಟ್ಗೆನೆಲ್ಲ ಇಟ್ಕೊಂಡು ಹಿಡಿಯೋದು ಹೇಗೆ ಬ್ರೋ? ಫಸ್ಟು ಕಡೆಗೆ ತೊಗೊಳ್ಳೋಣ, ಆಮೇಲೆ ನೋಡೋಣ. ಅಂದ್ಕೊಂಡಿದ್ದು ಒಂದೂ ಆಗಲಿಲ್ಲ. ಈ ಸಂಧ್ಯಾ ಬಂದು ದತ್ತನ ಮನೆ ಮಾರಿಸಿ ಅರ್ಧ ದುಡ್ಡು ತರ್ತಾಳೆ ಅಂದ್ಕೊಂಡ್ರೆ ಅದು ಆಗಲಿಲ್ಲ. ಈ ಕಡೆ ಅಂಥ ಶ್ರೀಮಂತ ಅಪ್ಪ ಸಿಕ್ಕರು ಅವನ ಹತ್ರನೂ ಇವಳು ಏನೂ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಈ ಪ್ರಸಾದಿಗೆ ಬರೋ ಸಂಬಳ ಇವಳು ತರೋ 150 ರೂಪಾಯಿ ನಂಬ್ಕೊಂಡು ಕೂತ್ರಷ್ಟೇ. ಹೇಗಾದರೂ ಮಾಡಿ ಅವಳ ಕಡೆಯಿಂದ ತವ್ರ ಮನೆಯಿಂದ ಒಂದಷ್ಟು ಆಸ್ತಿ ಲಪಟಾಯಿಸಲೇಬೇಕು. ಹೊಸ ಸ್ಕೀಮ್ ಹಾಕಬೇಕು. ಏನು ಮಾಡೋದು?
ಈ ಸಲ ಯಾವ ಕಾರಣಕ್ಕೂ ಮಿಸ್ ಆಗಬಾರ್ದು. ಆಸ್ತಿ ಬಂದರೆ ಮಾತ್ರ ಮನೆಗೆ ಎಂಟ್ರಿ, ಇಲ್ಲ ಅಂದರೆ ನೋ ಎಂಟ್ರಿ. ಸಾಕಳಪ್ಪ, ಇಂಥ ಒಳ್ಳೆ ಐಡಿಯಾ ಮೊದಲೇ ಹೊಳಿಲಿಲ್ವಲ್ಲ. ಹೋಯ್ತು ಹೋಯ್ತು ಹೋಯ್ತು, ಮನೆ ಹೋಯ್ತು, ಅಂಗಡಿ ಹೋಯ್ತು, ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಎಲ್ಲ ಹೊಟ್ಟೋಯ್ತು. ರೀ ಏನಾಯ್ತ್ರಿ? ಮೋಸ ಮಾಡ್ಬಿಟ್ಟ ಅನ್ಸೂಯ, ಮೋಸ ಮಾಡ್ಬಿಟ್ಟ. ನಿನ್ ತಮ್ಮ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ದ್ಬಿಟ್ಟ. ಉಪ್ಪಿನ ಅವನೇನ್ ಮಾಡ್ದ? ನನ್ನ ಮೇಲೆ ಅವನಿಗೆ ದ್ವೇಷ ಇದೆ ಅಂತ ಗೊತ್ತಿತ್ತು, ಆದ್ರೆ ಈ ರೇಂಜ್ಗ. ಏನಾಯ್ತು ಸರಿಯಾಗಿ ಹೇಳಿಯಪ್ಪ. ನಮ್ ಇಡೀ ಆಸ್ತಿನ ಅವನ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈ ಮನೇನು ನಮ್ ಪಾಲ್ಗಿಲ್ದಂಗೆ ಆಗ್ಬಿಟ್ಟಿದೆ ಕಣೆ ಅನ್ಸೂಯ. ಅಯ್ಯೋ ದೇವ್ರೆ, ಏನ್ರಿ ಹೇಳ್ತಿದ್ದೀರಾ? ಅಪ್ಪ ಅದೆಲ್ಲ ಸಾಧ್ಯ ಇಲ್ಲ. ಹೇಗಾಗುತ್ತೆ? ಇರಿ, ನನ್ನ ಫ್ರೆಂಡ್ ಒಬ್ರು ಲಾಯರ್ ಇದ್ದಾರೆ, ಅವ್ರಿಗೆ ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಇಷ್ಟೊಂದು ಟೈಮ್ ಇಲ್ಲ ಕಣ ಈಗ. ನಿನ್ ತಮ್ಮ ಈ ಮನೇನ ಅವನ ಹೆಸರಿಗೆ ಮಾಡ್ಕೊಂಡು ಯಾವುದೋ ಸೇಟ್ಗೆ ಮಾರ್ಬಿಟ್ಟಿದ್ದಾನೆ ಕಣೆ. ಆ ಸೇಟ್ ನನಗೆ ಫೋನ್ ಮಾಡಿದ್ದ, ಇನ್ನು ಅರ್ಧ ಗಂಟೆ ಟೈಮು, ಅಷ್ಟರಲ್ಲಿ ಮನೆ ಖಾಲಿ ಮಾಡಬೇಕು ಅಂದ. ಏನೇ ಮಾಡೋದು, ಏನೇ ಮಾಡೋದು? ಅಯ್ಯೋ ದೇವ್ರೆ, ಈಗ್ಲೇ ಅಂದ್ರೆ ಅದ್ ಹೇಗಾಗುತ್ತೆ? ಆ ಸೇಟು ಹತ್ರ ನಾನ್ ಮಾತಾಡ್ತೀನಿ, ಅವ್ರ ನಂಬರ್ ಕೊಡಿ. ಅಯ್ಯಾ ಸುಮ್ಮನೆ ನಿಂತ್ಕೊಳಮ್ಮ ನೀನು. ನನ್ ಕಷ್ಟ ನನಗೆ. ಆ ಸೇಟ್ಗೆ ಇವತ್ತೇ ಮನೆ ಬೇಕಂತೆ. ಇರಿ, ನಾನು ಉಪ್ಪಿಗೆ ಫೋನ್ ಮಾಡಿ ಯಾಕೆ ಹಿಂಗ್ ಮಾಡ್ದ ಅಂತ ಕೇಳ್ತೀನಿ. ಸುಮ್ಮನೆ ನಿಂತ್ಕಳೆ. ನೀವೆಲ್ಲ ಹೀಗೆ ಮಾತಾಡ್ತಾ ನಿಂತಿದ್ರೆ ಸೇಟ್ ಬರ್ತಾನೆ, ನಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕ್ತಾನೆ. ಮೊದಲು ನಿಮ್ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ, ನಡೀರಿ. ಎಲ್ಲಿ ಹೋಗೋದ್ ಮಾವ? ಗೊತ್ತಿಲ್ಲಮ್ಮ, ಭಗವಂತನೇ ಎಲ್ಲೋ ಒಂದ್ ಕಡೆ ದಾರಿ ತೋರಿಸ್ತಾನೆ. ನೀನ್ ಹೀಗ್ ಪ್ರಶ್ನೆ ಮಾಡ್ತಾ ನಿಂತಿದ್ರೆ ಸೇಟ್ ಬರ್ತಾನೆ, ನಮ್ಮನ್ನೆಲ್ಲ ಹೊರಗೆ ಹಾಕ್ತಾನೆ. ಹೋಗ್ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ಅಯ್ಯೋ ಹೋಗ್, ನಿನ್ ಸೀರೆ ಎಲ್ಲ ಪ್ಯಾಕ್ ಮಾಡ್ಕೊ ಹೋಗೆ. ಅಲ್ಲಪ್ಪ, ನಿನಗ್ ಬೇರೆ ಹೇಳ್ಬೇಕಾ? ಹೋಗ ಮಾವ. ಸೊಸೆ ಮುದ್ದು, ಪರಿಸ್ಥಿತಿನ ಅರ್ಥ ಮಾಡ್ಕೊಮ್ಮ. ನನ್ನ ಕಣ್ಣು ತಪ್ಪಿಸಿ ಅದು ಯಾರು ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಅಯ್ಯಪ್ಪ, ಅಯ್ಯ ಶೇಷು, ಅಲ್ಲ ಕಣೋ, ವಾಕಿಂಗ್ ಬಿಟ್ಬಿಟ್ಟು ಇವಾಗ ರನ್ನಿಂಗ್ ಶುರು ಮಾಡಿಬಿಟ್ಟಿಯಾ? ಡೇ, ನೀನ್ ತಿಪ್ಪರ್ಲಾಗ ಹಾಕಿದ್ರು ನನ್ನ ಹಾಗೆ ಸ್ಲಿಮ್ ಆಗೋಕ್ ಸಾಧ್ಯನೇ ಇಲ್ಲ. ಸ್ಲಿಮ್ ಮನೆ ಹಾಳಾಯ್ತು. ನೀನು ಇಲ್ಲಿ ನನ್ನ ಆಡ್ಕೊಂಡು ಕೂತಿರು, ಆ ಸೌದೆ ಕಳ್ರು ಸೌದೆ ಎತ್ಕೊಂಡು ಹೋಗ್ತಾರೆ. ಬೇಗದೆ ಬಿತ್ತು. ಈ ದತ್ತ ಇಲ್ಲಿ ಗುಂಡ್ ಕಲ್ಲು ಹಾಕಿ ಕೂತಿಲ್ವಾ? ಅದ್ಯಾರು ಬರ್ತಾರೋ? ಬರೋದಲ್ಲ, ಸೌದೆ ಕಳ್ಕೊಂಡು ಹೋಗ್ಬೇಕಾದವ್ರು ಹೋಗಿ ಆಯ್ತು. ಏನ್ ಹೇಳ್ತಾ ಇದೀಯೋ? ಸತ್ಯವಾಗ್ಲೂ ದತ್ತಣ್ಣ, ನಾನೇ ನೋಡ್ದೆ. ಆ ಅಭಿನು ನಿಮ್ಮ ಮನೆ ಗೋಡೆ ಹತ್ತುತ್ತಾ ಇದ್ರು. ನಾಗದ್ ಬಿತ್ತು. ನನ್ನ ಕಣ್ ತಪ್ಸ್ ಬಂದಿದ್ದಾರ ಈ ದೇವರಿಗೆ? ಸೌದೆ ಕದಿಯೋಕ್ ಬಂದ್ರ? ಅದು ಹಬ್ಬ ಅಲ್ವಾ? ನೋಡಿ, ನಮಗೆ ಸೌದೆ ತಗೊಳೋದಕ್ಕೆ ಬಿಟ್ಬಿಡಿ. ಸೌದೆಗೆ ಬದಲಾಗಿ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಟ್ಬಿಡ್ತೀನಿ. ಒಂದು ವರ್ಷಕ್ಕಾಗೋಷ್ಟು ಸೌದೆ ತಂದ್ಕೊಳ್ಳಿ. ಆದರೆ ಸದ್ಯಕ್ಕೆ ನಮಗೆ ಸೌದೆ ತಗೊಳೋದು ಬಿಟ್ಬಿಡಿ. ಹಲೋ, ದುಡ್ಡಿನ ವಿಷಯ ಮಧ್ಯದಲ್ಲಿ ತರದೆ ಮಾತಾಡೋಕೆ ಬರೋದೇ ಇಲ್ವಾ? ಏನ್ರಿ ಹಾಗಂದ್ರೆ? ಅದಕ್ಕೆ ನಮಗೆ ಸೌದೆ ಬೇಕು ಅಂತ ಡೀಸೆಂಟಾಗಿ ಕೇಳಿದ್ದಿದ್ರೆ ಕೊಟ್ಟಿರ್ತಿದ್ದೆ. ಆದರೆ ಶ್ರೀಮಂತಿಗೆ ಮಾತನ್ನ ಮಧ್ಯದಲ್ಲಿ ಆಡಿದ್ರಲ್ಲ, ಈಗ ಕೊಡಲ್ಲ. ನಮ್ಗೇನು ಸ್ವಾಭಿಮಾನ ಇಲ್ವಾ? ನಾನು ಕೊಡಲ್ಲ. ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟ, ಏನು ಅನ್ಕೋಬಿಡಿ ಪ್ಲೀಸ್. ಒಂದು 4 ಸೌದೆ ತೊಗೊಂಡು ಹೊರಟೋಗ್ತೀವಿ. ಆಗಿಲ್ಲ. ದುಡ್ಡಿನ ವಿಷಯ ಮಾತಾಡಿದಕ್ಕೆ ತಪ್ಪಾಯ್ತು ಅತ್ತಿಗೆ ಅಂತ ಕ್ಷಮೆ ಕೇಳಬೇಕು. ಆಮೇಲೆ ವಿನಯವಾಗಿ ಸೌದೆ ಕೊಡಿ ಅತ್ತಿಗೆ ಅಂತ ಕೇಳಬೇಕು. ಆಗ ಕೊಡ್ತೀವಿ. ಹಲೋ, ಯಾರು ಕೇಳಬೇಕು? ನೀವೇ, ಇನ್ಯಾರು? ಹಲೋ ಮೇಡಮ್, ಕನ್ಸೆಲ್ಲ ಕಾಣ್ಬೇಡಿ. ನಾನು ನಿಮ್ಮ ಹತ್ರ ಸಾರಿ ಕೇಳೋಕ್ಕೆಲ್ಲ ಸಾಧ್ಯನೇ ಇಲ್ಲ. ಸರಿ ಬಿಡಿ, ಹಾಗಿದ್ರೆ ತಾತನ್ ಕರಿತೀನಿ. ತಾತ. ಅಯ್ಯೋ, ಬೇಡ ಕೇಳೋ ಬ್ರೋ. ಒಂದು ಸಾರಿ ಕೇಳಕ್ಕೆ ಏನಾಗತ್ತೆ ನಿನಗೆ? ಕೇಳೋ. ಈ ತಾತ ಬಂದ್ರೆ ನಾವು ಸೋತೋಗ್ತೀವಿ. ಓಕೆನಾ ನಿನಗೆ?
ಸಾರಿ ಅದಕ್ಕೆ ಸೌದೆ ಕೊಡಿ ಪ್ಲೀಸ್. ಹಾಗೆ ಬನ್ನಿ ದಾರಿಗೆ ತಗೊಂಡು ಹೋಗಿ. ನನ್ನ ಮಕ್ಕಳ ನನ್ನ ಕಣ್ಣು ತಪ್ಪಿಸಿ ನಮ್ಮನೆಗೆ ಕಳ್ತನ ಮಾಡಕ್ ಬಂದಿದ್ದೀರಾ? ಶೇಷು ಬಾಗ್ಲಾಕ್ ಅದು ಹಾಗೆ ತಪ್ಪಿಸ್ಕೊಂಡು ಹೋಗ್ತಾರೋ ನಾನು ನೋಡ್ತೀನಿ. ನೆಗೆದು ಬಿತ್ತು ನಮ್ಮನೇಲೆ ಕಳ್ತನ, ಅದು ಹಾಗೆ ಸೌದೆ ತಗೊಂಡು ಹೋಗ್ತಿರೋ ನಾನು ನೋಡ್ತೀನಿ. ಏನ್ ದತ್ತಣ್ಣ ಇದು, ಈ ವಯಸ್ಸಿನಲ್ಲಿ ಸೋತ್ ಬಿಟ್ಟೆಲ್ಲೋ? ನೆಗೆದು ಬಿತ್ತು ಈ ದತ್ತನಿಗೆ ಆ ಉತ್ತರ ಕುಮಾರನ ಹಿಡಿಯೋದು ಕಷ್ಟ ಅಂತ ಅನ್ಕೊಂಡ್ಯಾ? ಹೌದು ತಾತ, ನೀವು ಅವ್ರನ್ನ ಆರಾಮಾಗಿ ಹಿಡಿಬೋದಿತ್ತಲ್ಲ, ಮತ್ತೆ ಯಾಕೆ ಬಿಟ್ರಿ? ಸೋಗಲಾಡಿ ಕೆಲವು ಸಲ ಸೋತು ಗೆಲ್ಲಬೇಕು. ಏನ್ ಹೇಳ್ತಿದ್ಯಾ ದತ್ತಣ್ಣ? ಅವರು ನಮ್ಮನ್ನು ಕಂಡ್ರೇನೆ ಆಗೋಲ್ಲ ಅಂತಿದ್ದವರು, ಅಂಥದ್ರಲ್ಲಿ ಇವತ್ತು ಅವರು ನಮ್ಮನೆಗೆ ಬಂದು ನಮ್ಮನೆ ಸೌದೆನ ಕದಿಯೋಷ್ಟು ಸಲಿಗೆ ಬೆಳೆಸ್ಕೊಂಡಿದ್ದಾರೆ ಅಂತಂದ್ರೆ ಅವರ ಮನಸ್ಸನ್ನ ನಾವು ಗೆದ್ದಿದ್ದೀವಿ ಅಂತಲ್ವೇನೋ ಅರ್ಥ. ನನಗೆ ಆ ಸೌದೆ ಗೆಲ್ಲೋದು ಮುಖ್ಯ ಆಗಿರಲಿಲ್ಲ ಕಣು, ಅವರ ಮನಸ್ಸು ಗೆಲ್ಲೋದು ಮುಖ್ಯ ಆಗಿತ್ತು. ಗೆದ್ದೆ, ನಾನು ಗೆದ್ದೆ. ಈ ದತ್ತಣ್ಣ ಯಾರಿಗೂ ಅರ್ಥ ಆಗಲ್ಲಪ್ಪ. ಅತ್ತಿಗೆ, ಇವ್ರುಗಳು ಸೌದೆ ಕದ್ದಿರ್ತಾರೆ ಅಂತೀರಾ? ನನಗೇನೋ ಡೌಟ್ ನಿಧಿ, ಯಾಕಂದ್ರೆ ದತ್ತ ತಾತನ ಬಗ್ಗೆ ನಿನಗೆ ಗೊತ್ತು. ಅವ್ರ ಕಣ್ ತಪ್ಪಿಸಿ ಇವರು ಸೌದೆನ ಕದ್ಕೊಂಡು ಬರೋದು ಕಷ್ಟನೇ. ಎಸ್, ಗೆದ್ವಿ, ನಾವೇ ಗೆದ್ವಿ. ನಮ್ಮನೆ ಅಂತಂದ್ರ? ಎಸ್, ನಿಮ್ಮ ಮನೆಯಿಂದನೇ ನಿಮ್ಮ ತಾತನ ಮುಂದೆನೇ ಕದ್ಕೊಂಡು ಬಂದ್ವಿ. ಸಾಧ್ಯನೇ ಇಲ್ಲ, ನಮ್ಮ ತಾತ ಈ ವಿಷಯದಲ್ಲಿ ಸೋಲೋ ಮಾತೇ ಇಲ್ಲ. ಅಂದ್ರೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತನಾ? ಯಾರಿಗ್ ಗೊತ್ತು, ಅಕಸ್ಮಾತ್ ನೀವು ಗೆದ್ದಿದ್ರು ನಮ್ಮ ತಾತ ನೀವು ಖುಷಿ ಪಡ್ಲಿ ಅಂತ ಕದಿಯಾಗಿ ಬಿಟ್ಟಿರ್ತಾರೆ. ಓಹೋ, ಅಂದ್ರೆ ನಾವ್ ಯಾವ್ದಕ್ಕೂ ಲಾಯ್ಕ್ ಇಲ್ಲ ಅಂತನಾ? ನಿಮ್ಮಂತೂ ಯಾವುದಕ್ಕೂ ಲಾಯಕ್ಕಿಲ್ಲ, ಅದು ನಿಜಾನೇ ತಾನೆ? ಏನಂದೆ? ಏನಿಲ್ಲ ಏನಿಲ್ಲ. ಸಮರ್ಥ, ನೀನು ಬಾ. ಪರವಾಗಿಲ್ಲ ಸರ್. ಬಾರ ಕಂಡಿದ್ದೀನಿ. ನಿನಗೆ ಡ್ರೆಸ್ ಚೇಂಜ್ ಮಾಡು ಅಂತ ಹೇಳಿದ್ ಯಾಕೆ ನಾನು? ಬಾ, ನೀನು ಈ ಮನೆ ಮಗನೇ, ಬಾ. ಈಗ ನಾನು ಯಾರಿಗೆ ಬಣ್ಣ ಹಚ್ತೀನೋ ಅವರು ನನ್ನ ಜೊತೆ ಸೇರಿ ಇನ್ನುಳಿದವ್ರಿಗೆ ಬಣ್ಣ ಹಚ್ಚಬೇಕು. ಯಾರ ಮೈ ಮೇಲೆ ಬಣ್ಣ ಬೀಳುತ್ತೋ ಅವರು ಇನ್ನು ಉಳಿದವ್ರಿಗೆ ಬಣ್ಣ ಹಚ್ಚಬೇಕು. ವಾವ್, ಇದು ಮಜಾ ಬರುತ್ತೆ. ಹೌದು, ಕೊನೆಯಲ್ಲಿ ಉಳಿದವರು ಗೆದ್ದ ಹಾಗೆ. ಎಸ್, ಗೆದ್ದವ್ರಿಗೆ ಈ ಮನೆಯಿಂದ ಒಂದು ಸ್ಪೆಷಲ್ ಉಡುಗೊರೆ. ಓಕೆ, ರೆಡಿ?
ನೀವೆಲ್ಲರೂ ಇಲ್ಲೇ ಇರಿ, 1 ನಿಮಿಷ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ವೆಯ್ಟಿಂಗ್ ಚಾರ್ಜಸ್ ಕೊಡ್ತೀನಿ. ದತ್ತ, ದತ್ತಣ್ಣ, ದಕ್ಷಿಣಾಮೂರ್ತಿ, ಓ ದತ್ತಾತ್ರೇಯ, ನಾನು ಸೋತೆ. ಸಾಯೋದು ಒಂದೇ ಉಳಿದಿರೋದು. ಇದು ಯಾವುದೋ ಹೊಸ ನಾಟಕ. ಯಾಕೆ ಈಗ ಹೇಳ್ತೀರ ದತ್ತ ಅವರೇ? ನಾಟಕ ಮಾಡಿ ನಾನು ಯಾರನ್ನ ಮೆಚ್ಚಿಸ್ಬೇಕು? ಬೀದಿಗೆ ಬಿದ್ದಿರೋ ನಾವು ನಾಟಕ ಮಾಡೋ ಮನಸ್ಥಿತಿಲಿ ಇರ್ತೀವ ಹೇಳಿ? ಬೀದಿಲಿ ಬಿದ್ದಿರೋದ? ಯಾಕೆ, ಏನು ವಿಷಯ? ಅಯ್ಯೋ, ಅದೊಂದು ದೊಡ್ಡ ಕತೆ. ನನ್ನ ಹೆಂಡತಿ ತಮ್ಮ, ಅದೇ ನನ್ನ ಬಾಮ ಇದ್ದಾನಲ್ಲ ಉಪ್ಪಿ ಅಂತ. ಓಹೋ, ನಿನ್ನ ಮಗಳು ಓಡ್ ಹೋದ್ಲಲ್ಲ ಅವನ ಹಿಂದೆ, ಅವನೇ ತಾನೆ? ನನ್ನ ಮಗಳು ತೇಟ್ ನಿಮ್ಮ ಮೊಮ್ಮಗಳ ತರಾನೆ. ಅವನು ನಮ್ಮ ಮನೆನೆಲ್ಲ ಅವನ ಹೆಸರಿಗೆ ಮಾಡ್ಕೊಂಡು ನನಗೆ ಗೊತ್ತಿಲ್ಲದಂಗೆ ಯಾರಿಗೋ ಮಾರ್ಬಿಟ್ಟಿದ್ದಾನೆ. ಆ ಸೇಟ್ ನನಗೆ ಫೋನ್ ಮಾಡಿ ಈ ಕೂಡಲೇ ಮನೆ ಖಾಲಿ ಮಾಡಬೇಕು ಅನ್ನೋದೆ. ನೀನ್ ಹೇಳೋ ಕಥೆನ ನಾನು ನಂಬೇಕಾ? ನಿಜವಾಗ್ಲೂ ನಿಮ್ಮ ಮೊಮ್ಮಗಳ ಮೇಲೆ ಆಣೆ? ನೆಗೆದು ಬಿತ್ತು. ನೀನು ಅವಳ ಮೇಲೆ ಆಣೆ ಹಾಕಿದ್ರೆ ನೀನು ಸತ್ಯ ಹೇಳ್ತಾ ಇದ್ದೀಯಾ ಅಂತನ್ನೋ ನಂಬಿಕೆನೇ ಇಲ್ಲ ನಮಗೆ. ಅಯ್ಯೋ ಭಗವಂತ, ಇಂತಹ ವಿಷಯದಲ್ಲಿ ನಾನು ಸುಳ್ಳು ಹೇಳ್ತೀನಾ? ನಾನು ನನ್ನ ಕುಟುಂಬ ಬೀದಿಗೆ ಬಂದ್ಬಿಟ್ಟಿದ್ದೀವಿ. ತಕ್ಷಣಕ್ಕೊಂದು ಮನೆ ಹುಡ್ಕೋಣ ಅಂದ್ರೆ ಬಾಡಿಗೆ ಮನೆನೂ ಸಿಗೋದಿಲ್ಲ. ನಾವು ಇರೋದಕ್ಕೊಂದು ನೆಲೆ ಬೇಕಲ್ಲ ದತ್ತಣ್ಣ. ಅಪ್ಪ, ನಾನು ಈಗಲೇ ಯಾರಾದರೂ ಏಜೆಂಟ್ನ ನೋಡಿ ಅರ್ಜೆಂಟ್ ಬಾಡಿಗೆ ಮನೆ ಬೇಕು ಅಂತ ಕೇಳ್ತೀನಿ. ಈ ಸಂಧ್ಯಾ ಮಾಡಿರೋ ಕೆಲಸಕ್ಕೆ ಈ ಮನೆಯವ್ರಿಗೆ ಮುಖ ತೋರ್ಸೋಕ್ಕೂ ನನಗೊಂಥರ ಆಗುತ್ತೆ. ಸದ್ಯ ನಿನಗಾದರೂ ಅಷ್ಟು ಅನ್ಸುತ್ತಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ನೋಡಿ ದತ್ತ ಅವರೇ, ಈಗ ನೀವು ನಾವೆಲ್ಲ ನಿಮ್ಮ ಮನೇಲಿರೋದಕ್ಕೆ ಆಶ್ರಯ ಕೊಡದೆ ಹೋದ್ರೆ ನಾವು ಯಾವುದಾದ್ರೂ ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ಹೇ, ಇನ್ನೊಂದು ಕೆಲಸ ಮಾಡು, ಸ್ವಲ್ಪ ಆಳವಾದ ಕೆರೆನೋ ಬಾವಿನೋ ನೋಡ್ಕೋ. ಯಾಕೆ ಅಂತಂದ್ರೆ ಪಾಪಿ ಸಮುದ್ರಕ್ಕೆ ಹೋದರೂ ಮೊಣಕಾಲುದ್ದ ನೀರು ಅಂತಾರೆ. ಇಷ್ಟೊಂದು ನನ್ನ ಮನಸ್ಸಿಗೆ ನೀವು ನೋವು ಮಾಡಬಾರ್ದು. ಏನೋ ಬೀಗರು ಅನ್ಕೊಂಡು ನಿಮ್ಮ ಮನೆ ಬಾಗ್ಲಿಗೆ ಬಂದ್ರೆ ನಿನ್ನ ಸೊಸೆನ ನನ್ನ ಮೊಮ್ಮಗಳು ಅಂತ ಒಪ್ಕೊಂಡವನೇ ಅಲ್ಲ ನಾನು. ಅವಳು ಇನ್ನೆಷ್ಟೇ ನಾಟಕ ಆಡ್ಕೊಂಡು ಬಂದರು ಅವಳು ನನಗೆ ಮೊಮ್ಮಗಳಲ್ಲ ಅಂತ ಹೇಳ್ತಿರೋನು. ಅವಳೇ ನನ್ನ ಮೊಮ್ಮಗಳಲ್ಲ ಅಂತಂದಮೇಲೆ ನೀನು ಅದು ಹೇಗಪ್ಪ ಬೇಗ ಆಗ್ತೀಯ ನನಗೆ? ದತ್ತ ಅವ್ರೆ, ನೀವು ಕೋಪದಲ್ಲಿ ಏನೋ ಒಂದು 4 ಮಾತು ಬೈಬೋದು, ಹಾಗಂತ ಸಂಬಂಧಗಳು ಸುಳ್ಳಾಗಕ್ಕೆ? ನೆಗೆದು ಬಿತ್ತು ಸಂಬಂಧ. ಮೊದಲು ಮನೆಯಿಂದ ಆಚೆ ಹೊರಡು. ನೋಡು, ಆ ಮನೆ ಹಾಳಿ ನೆರಳು ಕೂಡ ಈ ಮನೆ ಮೇಲೆ ಬೀಳಬಾರ್ದು. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ದತ್ತ ಅವ್ರೆ? ನಮಗ್ ತಾನೆ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ನೋಡು, ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ. ಮನೆ ಸಿಗೋವರೆಗೂ ಅಷ್ಟೇ ದತ್ತ ಅವ್ರೆ. ಎಲ್ಲೋ ಒಂದು ಮೂಲೆಯಲ್ಲಿ ಇತ್ಕೋತೀವಿ. ದಯವಿಟ್ಟು ಇಲ್ಲ ಅನ್ಬೇಡಿ. ಬಿಲ್ಕುಲ್ ಒಪ್ಪಲ್ಲಪ್ಪ. ಆ ಮನೆ ಹಾಳಿ ಬೀದಿನಲ್ಲಿ ಬಿದ್ದಿದ್ರು ಚಿಂತಿಲ್ಲ, ಅವಳನ್ನ ಈ ಮನೆ ಒಳಗೆ ಮಾತ್ರ ಖಂಡಿತ ಸೇರಿಸೋಲ್ಲ. ಸರಿ ಬಿಡಿ, ನೀವಿಷ್ಟು ಹೇಳಿದ ಮೇಲೆ ನಾನಿನ್ನು ಒತ್ತಾಯ ಮಾಡಲ್ಲ. ನಾವೆಲ್ಲರೂ ನಮ್ಮ ಬೀಗ್ತಿ ತುಳಸಿ ಅವ್ರ ಮನೆಗೆ ಹೋಗ್ತೀವಿ. ಅಷ್ಟು ದೊಡ್ಡ ಮನೆಯಲ್ಲಿ ನಮ್ಮ 4 ಜನಕ್ಕೆ ಜಾಗ ಇರಲ್ವೇ?